ಕಲಿನಲಿ ಕನ್ನಡ ಕಾರ್ಟೂನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಮೀನ್ದಾರ ಬದಲಾದದ್ದು ಹೇಗೆ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಚಂದ್ರಗಿರಿ ಎಂಬ ಊರಲ್ಲಿ ಒಬ್ಬ ಜಮೀನ್ದಾರನಿದ್ದ. ಇವನು ಬಹಳ ಹೃದಯವಂತ, ಆದರೆ ಅಷ್ಟೇ ಸೋಮಾರಿ. ತನ್ನ ಊರಿಗೆ ಒಳ್ಳೆಯ ಆಡಳಿತ ಮತ್ತು ನ್ಯಾಯ ಕೊಡುವುದರಲ್ಲಿ ಹಾಗೂ ಊರಿನ ಜನರನ್ನು ಸರಿಯಾಗಿ ಮಾತನಾಡಿಸುವುದರಲ್ಲಿ ವಿಫಲನಾಗಿದ್ದ. ಈ ಜಮೀನ್ದಾರ ಮಾಡುತ್ತಿದ್ದುದು ಎರಡೇ ಕೆಲಸ, ಒಂದು ತಿನ್ನುವುದು, ಇನ್ನೊಂದು ಮಲಗುವುದು. ಬರಬರುತ್ತಾ ಅವನ ಆರೋಗ್ಯ ಹದಗೆಡತೊಡಗಿತು. ದೇಹದಲ್ಲಿ ಬೊಜ್ಜು ತುಂಬಿ ಅನಾರೋಗ್ಯ ಪೀಡಿತನಾದ. ಎದ್ದೇಳಲೂ ಆಗದಂಥ ಪರಿಸ್ಥಿತಿ ಇವನಿಗೆ ಬಂತು. ತನ್ನ ಮಗನನ್ನು ಕರೆದು ಮನೆಗೆ ವೈದ್ಯರನ್ನು ಕರೆಯಲು ಹೇಳಿದ. ಆದರೆ ಯಾವ ವೈದ್ಯರೂ ಜಮೀನ್ದಾರರ ಬಳಿ ಬರಲು ಒಪ್ಪಲಿಲ್ಲ. ಆಗ ಊರಿನ ಒಬ್ಬ ಮುದುಕ ಬಂದು ಹೀಗೆ ಹೇಳಿದ: ಜಮೀನ್ದಾರರೇ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಸಂತನಿದ್ದಾನೆ. ಆತ ಬೊಜ್ಜಿನಿಂದ ಬರುವ ಕಾಯಿಲೆಗೆ ಒಳ್ಳೆಯ ಔಷಧಿ ಕೊಡುತ್ತಾನೆ. ಆತ ಕೊಡುವ ಮದ್ದಿನಿಂದ ಬೊಜ್ಜು ಕರಗಿ ಬೇಗನೆ ಕಾಯಿಲೆ ವಾಸಿಯಾಗುತ್ತದೆ ಎಂದು ಹೇಳಿದ. ಆಗ ಜಮೀನ್ದಾರ ಆ ಸಾಧು ಸಂತನನ್ನು ಮನೆಗೆ ಬರ ಹೇಳು ಎಂದನು. ಜಮೀನ್ದಾರರೇ, ಆ ಸಾಧು ಸಂತ ಮನೆಗೆ ಬರಲಾರ. ತಾವೇ ಅಲ್ಲಿಗೆ ಹೋಗಬೇಕು. ಅದೂ ಕೂಡ ಯಾವುದೇ ವಾಹನದಲ್ಲಿ ಹೋಗುವಂತಿಲ್ಲ, ಕಾಲ್ನಡಿಗೆಯಲ್ಲೇ ಹೋಗಬೇಕು. ಹಾಗಿದ್ದರೆ ಮಾತ್ರ ಆತ ಚಿಕಿತ್ಸೆ ಕೊಡುತ್ತಾನೆ ಎಂದ. ಕೊನೆಗೂ ಜಮೀನ್ದಾರ ಹೇಗೋ ಪ್ರಯಾಸಪಟ್ಟು ನಡೆದುಕೊಂಡೇ ಸಾಧು ಸಂತರ ಕಾಡಿಗೆ ಹೋದ. ಆದರೆ ಅಲ್ಲಿ ಆ ಸಾಧು ಸಂತ ಇರಲೇ ಇಲ್ಲ. ಮರುದಿನ ಪುನಃ ಜಮೀನ್ದಾರ ನಡೆದುಕೊಂಡೇ ಚಿಕಿತ್ಸೆಗಾಗಿ ತೆರಳಿದ. ಮಾರನೇ ದಿನವೂ ಆ ಸಾಧು ಸಂತ ಇರಲಿಲ್ಲ. 3ನೇ ದಿನ, 4ನೇ ದಿನ, ಹೀಗೆ 1 ತಿಂಗಳು ಪೂರ್ತಿ 2 ಕಿಲೋಮೀಟರ್ ನಡೆದುಕೊಂಡೇ ಕಾಡಿಗೆ ಹೋಗಿ ಬಂದ ಆ ಜಮೀನ್ದಾರ. 1 ತಿಂಗಳು ಕಳೆದು ಮತ್ತೊಂದು ದಿನ ಜಮೀನ್ದಾರ ಕಾಡಿಗೆ ಬಂದಾಗ ಆ ಸಾಧು ಸಂತ ಪ್ರತ್ಯಕ್ಷನಾದ. ಅಷ್ಟು ಹೊತ್ತಿಗೆ ಜಮೀನ್ದಾರನ ಬೊಜ್ಜು ಕರಗಿ ತೂಕವೂ ಬಹಳಷ್ಟು ಇಳಿದು ಹೋಗಿತ್ತು. ಜಮೀನ್ದಾರರ ಆರೋಗ್ಯ ಸಾಕಷ್ಟು ಸುಧಾರಿಸತೊಡಗಿತ್ತು. ಕೊನೆಯ ದಿನ ಜಮೀನ್ದಾರನನ್ನು ಪರೀಕ್ಷೆ ಮಾಡಿದ್ದ ಸಾಧು ಸಂತ: ಜಮೀನ್ದಾರರೇ, ನೀವು ಬರೀ ತಿಂದು ಮಲಗಿದರೆ ಇದೇ ರೀತಿ ತೂಕ ಏರಿ ಬೊಜ್ಜು ತುಂಬಿ ಆರೋಗ್ಯ ಹದಗೆಡುತ್ತದೆ. ಅದಕ್ಕಾಗಿ ದಿನನಿತ್ಯ 5 ಕಿಲೋಮೀಟರ್ ನಡೆಯಬೇಕು. ನೀವು ಬೊಜ್ಜು ಕರಗಿಸಿಕೊಳ್ಳಬೇಕು ಎಂದೇ ನಾನು 1 ತಿಂಗಳು ನೀವು ಬರುವ ಹೊತ್ತಿನಲ್ಲಿ ಮರೆಯಲ್ಲಿ ಇರುತ್ತಿದ್ದೆ. ಆದರೆ ನಿಮ್ಮ ದೈಹಿಕ ಸ್ಥಿತಿಯನ್ನು ಗಮನಿಸುತ್ತಲೇ ಇದ್ದೆ. ಈಗ ನೀವು ಆರಾಮವಾಗಿದ್ದೀರಿ. ಪ್ರತಿನಿತ್ಯ ಬರೀ ತಿಂದು ಮಲಗುವುದನ್ನು ಬಿಟ್ಟು ಊರಿನ ಜನರ ಹಿತಾಸಕ್ತಿ ಗಮನಿಸಿ, ಆರೋಗ್ಯದ ಕಡೆ ನಿಗಾ ವಹಿಸಿ, ನಡಿಗೆಯನ್ನು ಸತತವಾಗಿ ಮಾಡಿ, ನೀವು ದೀರ್ಘಕಾಲ ಬಾಳುವಿರಿ ಎಂದು ಸಲಹೆ ಕೊಟ್ಟ. ಹೀಗೆ ನಮ್ಮ ಜಮೀನ್ದಾರ ಸಾಧು ಸಂತರ ಮಾತನ್ನು ಕೇಳಿ ಬದಲಾವಣೆಯಾದ.